ಪೇಟಿಎಮ್ ಆ್ಯಪು ಮತ್ತು ಪೇಟಿಎಮ್ ಪೇಮೆಂಟ್ ಬ್ಯಾಂಕು ಎರಡು ಡಿಫ್ರೆಂಟು. RBI ಇಲ್ಲ ಗೌರ್ಮೆಂಟ್ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲಿ ಅದಕ್ಕೊಂದು ವ್ಯಾಲಿಡ್ 3 ರೀಸನ್ಸ್ ಇದೆ. ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಆಗಿ ಪೇಟಿಎಮ್ಮಲ್ಲಿ ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ದಿಸ್ ವಾಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ RBI ಪಾಲಿಸಿ ಪ್ರಕಾರ. ಒಂದು ಪ್ಯಾನ್ ಕಾರ್ಡಲ್ಲಿ ಸಾವಿರಾರು ಅಕೌಂಟ್ಗಳು ಲಿಂಕ್ ಆಗಿತ್ತು. ಇದರ ಸುಮಾರು ಆ್ಯಕ್ಟಿವಿಟೀಸ್ಗಳು ಪೇಟಿಎಮ್ ಮಾಡೋದ್ರಿಂದ ಈ ಥರ ಒಂದು ರೆಸ್ಟ್ರಿಕ್ಷನ್ಸನ್ನು ಅವರು ಸೀರಿಯಸ್ ಆಗಿ ಜಾರಿಗೆ ತರ್ತಾ ಇದ್ದಾರೆ. RBI ಯಾವಾಗ್ಲೂ ನಮ್ಮ ಜನರ ಸೇವೆಗೋಸ್ಕರ ಮುಂದಾಗಿರುತ್ತೆ. ಸೊ ಅದಕ್ಕೆ RBI ಈ ರೆಸ್ಟ್ರಿಕ್ಷನ್ನ ಜಾರಿಗೆ ತರ್ತಾ ಇದ್ದಾರೆ. ಸುಮಾರು ಸಲ ಎಲ್ಲೇ ಹೋದ್ರೂ ಪರ್ಚೇಸ್ ಮಾಡಬೇಕಾದ್ರೆ ಯಾವುದೇ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಇರ್ಬೋದು, ಲೈಕ್ ಏನೇ ನೀವು ಒಂದು ಪೇ ಮಾಡಬೇಕಾದ್ರೆ ಫಸ್ಟ್ ನೀವು ಮಾಡೋದೇನು, ಫೋನ್ ತೆಗೆದು QR ಕೋಡ್ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡ್ತೀರಾ. ಅದರಲ್ಲೂ ಕೂಡ ಫೋನ್ಪೇ, ಗೂಗಲ್ ಪೇ ಆ್ಯಂಡ್ ಪೇಟಿಎಮ್, ಎಸ್ಪೆಷಲಿ ಪೇಟಿಎಮ್. ಸೊ ನೀವೇನಾದರೂ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಅದರ UPI ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ತಿದ್ದೀರಾ ಅಂದರೆ ಸ್ಟಾಪ್. ಅತಿ ಶೀಘ್ರದಲ್ಲೇ ಇವೆಲ್ಲವೂ ಸ್ಟಾಪ್ ಆಗುತ್ತೆ. ನೀವೇನಾದರೂ ಪೇಟಿಎಮ್ ಪೇಮೆಂಟ್ ಬ್ಯಾಂಕನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ಏನು ಮಾಡಬೇಕು ಹೇಳ್ತೀನಿ. ಅದಕ್ಕೂ ಮುಂಚೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈ ವಿಡಿಯೋನ ಫುಲ್ಲಾಗಿ ನೋಡಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೇನೆ, ಇಫ್ ಯು ಆರ್ ಯೂಸಿಂಗ್ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್, ನೀವು ಪೇಟಿಎಮ್ದು ವಾಲೆಟ್ ಯೂಸ್ ಮಾಡ್ತಿದ್ದೀರಾ, UPI ಯೂಸ್ ಮಾಡ್ತಿದ್ದೀರಾ ಅಂದರೆ ತುಂಬಾ ಡೇಂಜರ್ ಈಗ. ಯಾಕಂತ ಹೇಳಿದರೆ ಅದರಲ್ಲಿರೋ ದುಡ್ಡನ್ನು ಬೇಗನೆ ಖಾಲಿ ಮಾಡಿ ವಿತಿನ್ February 29th ಒಳಗೆ. ಬಿಕಾಸ್ ಏನಕ್ಕೆ RBI ಇಶ್ಯೂ ಮಾಡಿದ್ದಾರೆ, ಹೊಸ ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ. ಪೇಟಿಎಮ್ ಇಸ್ ಇನ್ ಡೇಂಜರ್. India's central bank has dropped the hammer on Paytm Payments Bank. RBI has struck hard. RBI ಇದು ಅನೌನ್ಸ್ ಮಾಡಿದ ತಕ್ಷಣನೇ ಪೇಟಿಎಮ್ ಅವರ ಕಂಪ್ಲೀಟ್ ಆಗಿ ಅವರ ಮಾರ್ಕೆಟ್ ಶೇರ್ ಡೌನ್ ಆಗಿದೆ. ಇಟ್ ಹ್ಯಾಸ್ ಗಾನ್ ಅಪ್ ಟು 48.7 ರೂಪೀಸ್ವರೆಗೂ ಕೆಳಗಡೆ ಹೇಳಿದೆ. 36% ಫಾಲ್ ಆಗಿದೆ ಶೇರ್ ಮಾರ್ಕೆಟಲ್ಲಿ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಲಾಸ್ಟ್ $2 million ಇನ್ ಫ್ಯೂ ಡೇಸಲ್ಲಿ. ಸೊ RBI ಅವರು ಕಂಪ್ಲೀಟಾಗಿ ರೆಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಯೂಶಲಿ ಇದು RBI ಮೊದಲನೇ ಸತಿ ಅಲ್ಲ, ಹಲವಾರು ಸಲ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದಾರೆ. 2008 ಕೂಡ ಹೊಸ ಅಕೌಂಟ್ಸನ್ನು ಓಪನ್ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ರು. IT ರೇಡ್ಗಳನ್ನು ಮಾಡಿದ್ರು ಆ್ಯಂಡ್ ಆಲ್ಸೋ ಅಗ್ರಿಗೇಟ್ ಲೈಸೆನ್ಸನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ RBI. ಸೊ ಇದು ಮೊದಲನೇ ಸತಿ ಅಲ್ಲ ಪೇಮೆಂಟ್ ಮೇಲೆ ಈ ಥರ ಅವರೊಂದು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇರೋದು. ಹಲವಾರು ಕಾರಣಗಳಿಂದ RBI ಅವ್ರ ಮೇಲೆ ಈ ಥರ ರೆಸ್ಟ್ರಿಕ್ಷನ್ಸನ್ನು ಮಾಡ್ತಿದ್ದಾರೆ. ಸೊ February 29th ವಿಲ್ ಬಿ ದ ಲಾಸ್ಟ್. ಸೊ ಯಾರೆಲ್ಲ ಪೇಮೆಂಟ್ ಬ್ಯಾಂಕ್ ಮುಖಾಂತರ UPI ಇಲ್ಲ ಯಾವುದೋ ಪೇಮೆಂಟ್ ಇಲ್ಲ ಯಾವುದೇ ಥರದ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಬೇಗ ನಿಮ್ಮ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪೇಟಿಎಮ್ ಮೇಲೆ ಯಾಕೆ ಈ ಥರ RBI ರೆಸ್ಟ್ರಿಕ್ಷನ್ಸ್ ಹಾಕ್ತಿದ್ದಾರೆ ಅಂದರೆ ಅದೆಲ್ಲವನ್ನೂ ತಿಳ್ಕೊಳ್ಳೋ ಮುಂಚೆ ನಿಮ್ಗೆ ಒಂದು ವಿಷಯ ನೀವು ತಿಳ್ಕೊಬೇಕು, ಈ ಪೇಮೆಂಟ್ ಬ್ಯಾಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಪೇಟಿಎಮ್ ಪೇಮೆಂಟ್ ಬ್ಯಾಂಕು, ಸೊ ಯೂಶ್ವಲಿ ಏನಾಗುತ್ತೆ, ಬ್ಯಾಂಕಲ್ಲಿ ನೀವು ಹೋಗಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತೀರಾ, ಅದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ಸು ಎಲ್ಲವೂ ಇರ್ತವೆ. ಸೊ ಪೇಟಿಎಮ್ಮಲ್ಲೂ ಕೂಡ ಅವರೊಂದು ಸಿಂಪ್ಲಿಫೈಡ್ ವೇ ಆಫ್ ಬ್ಯಾಂಕಿಂಗ್ ಪ್ರೊಸೆಸನ್ನು ಅವರು ಮಾಡಿದ್ದಾರೆ. ಸೊ ನಿಮಗೆ ವಾಲೆಟ್ ಮುಖಾಂತರ ನಿಮ್ಮದೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅದರಿಂದ ನೀವು ಬೇಕಾಗಿರೋಂಥ UPI ID ಕ್ರಿಯೇಟ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಏನೊಂದು ಸೀಕ್ರೆಟ್ ಅಂತ ಹೇಳಿದ್ರೆ, ಯೂಶ್ವಲಿ ಇವರು ಒಂದು ಬ್ಯಾಂಕ್ ಥರ ಪ್ರೊಸೆಸ್ ಆದರೂ ಕೂಡ ಇವರು ಬ್ಯಾಂಕ್ ಅಲ್ಲ. ಇವರು ಎಲ್ಲಕ್ಕೂ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈವನ್ ನೀವು ಒಂದು ಪೇಮೆಂಟಲ್ಲಿ ನೀವು ಅಮೌಂಟನ್ನು ಆ್ಯಡ್ ಮಾಡಿದ್ರು ಕೂಡ ಅದು ಕರೆಕ್ಟಾಗಿ ಅವರ ಬ್ಯಾಂಕಲ್ಲಿ ಹೋಗಿ ಸೇರೋದಿಲ್ಲ. ಸೊ ದೇ ಆರ್ ಯೂಸಿಂಗ್ ಅ ಥರ್ಡ್ ಪಾರ್ಟಿ ಸರ್ವಿಸಸ್. ಸೊ ಪೇಟಿಎಮ್ ಪೇಮೆಂಟ್ ಬ್ಯಾಂಕಲ್ಲಿ ನೀವು 3 ಥರ ಫೆಸಿಲಿಟೀಸ್ ಇದೆ, ಬೆನಿಫಿಟ್ ಇದೆ. ಒಂದು ಬಂದು ನೀವು ಅಪ್ ಟು 2 lakhsವರೆಗೂ ನೀವು ಅಮೌಂಟನ್ನು ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ನಿಮಗೆ ಡೆಬಿಟ್ ಕಾರ್ಡನ್ನು ಕೊಡ್ತಾರೆ. ಜೊತೆಗೆ ನೀವು ಯಾವುದೇ ಥರದ ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ ನೀವು ಇಂಟ್ರೆಸ್ಟನ್ನು ಕೂಡ ಅರ್ನ್ ಮಾಡೋದು. ಈ 3 ಬೆನಿಫಿಟ್ಸು ಪೇಟಿಎಮ್ ನಿಮಗೆ ಫೆಸಿಲಿಟಿ ಮಾಡಿಕೊಡುತ್ತೆ. ಆದರೆ ಯಾವುದೇ ಥರದ ನೀವು ಹಾಕುವಂಥ ಅಮೌಂಟ್ ಇದೆಯಲ್ಲ, ಅದು ಡೈರೆಕ್ಟಾಗಿ ಪೇಟಿಎಮ್ಮಲ್ಲಿ ಡೆಪಾಸಿಟ್ ಆಗಲ್ಲ. ಅವ್ರೇನು ಮಾಡ್ತಾರೆ, ಥರ್ಡ್ ಪಾರ್ಟಿ ಅಂದರೆ ಇಂಡಸ್ ಬ್ಯಾಂಕ್ ಇಲ್ಲ ಒಂದು ಬೇರೆ ಬ್ಯಾಂಕ್ಗಳಲ್ಲಿ ಅವರು ಟೈಅಪ್ ಆಗಿರುವಂಥ ಪಾರ್ಟ್ನರ್ ಆಗಿರುವಂತಹ ಬ್ಯಾಂಕ್ಗಳಲ್ಲಿ ಆ ಅಮೌಂಟನ್ನು ಇಟ್ಟು ಅಲ್ಲಿರುವಂತಹ ಇಂಟ್ರೆಸ್ಟನ್ನು ತಂದು ನಿಮಗೆ ಕೊಡ್ತಾರೆ. ಸೊ ಅವರು ಎಲ್ಲೂ ಕೂಡ ಒಂದು ಪ್ರಾಪರಾಗಿ ಒಂದು ಟ್ರೆಡಿಷ್ನಲ್ ವೇ ಆಫ್ ಬ್ಯಾಂಕಿಂಗ್ ಅದರಿಲ್ಲ. ಸೊ ಇದ್ದ ಕಾರಣ RBIಗೆ ಯಾವಾಗಲೂ ಅವ್ರ ಮೇಲೆ ಒಂದು ಡೌಟ್ ಇದ್ದೇ ಇರುತ್ತೆ. ಎಸ್ಪೆಷಲಿ ನಿಮಗೆ ಸುಮಾರು ಸಲ ನೀವು ನೋಡಿರ್ತೀರ, ಲೋನ್ ಕೊಡ್ತೀನಿ, ಕ್ರೆಡಿಟ್ ಕೊಡ್ತೀನಿ ಆ್ಯಂಡ್ ವಿತಿನ್ 5 minutes ಒಳಗೇನೆ ನಿಮಗೆ ಲೋನ್ ಇಶ್ಯೂಸ್ ಆಗುತ್ತೆ ಅಂತೆಲ್ಲ ಪೇಟಿಎಮ್ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನೋಡೋಂಗಿದ್ರೆ ನೀವು ಯಾವುದೇ ಒಂದು ಬ್ಯಾಂಕಿಗೆ ಹೋದರೂ ಕೂಡ ನಿಮಗೆ ಅಷ್ಟು ಸುಲಭವಾಗಿ ಲೋನ್ ಸಿಗೋದಿಲ್ಲ. ಕರೆಕ್ಟ್ ಅಲ್ವಾ? ಯಾಕಂತ ಹೇಳಿದ್ರೆ ಸುಮಾರು ವೆರಿಫಿಕೇಷನ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಆದರೆ ಪೇಟಿಎಮ್ ಹೇಳುತ್ತೆ ನಿಮಗೆ 5 ನಿಮಿಷದಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ? ಎಸ್, ಪೇಟಿಎಮ್ ಅವ್ರ ಹತ್ರ ನಿಮ್ಮ ಕಂಪ್ಲೀಟ್ ಡೇಟಾ ಇದೆ, ಅವರ ಟೆಕ್ನಾಲಜಿ ಇದೆ, ಜೊತೆಗೆ ನಿಮ್ಮ ಕಂಪ್ಲೀಟ್ ಡೇಟಾ ಇರೋದಕ್ಕೆ ಅವರು ಈಸಿಯಾಗಿ ನಿಮ್ಮ ಲೋನನ್ನು 5 ನಿಮಿಷದಲ್ಲಿ ಪ್ರೊಸೆಸ್ ಮಾಡ್ತಾರೆ. ಆ್ಯಂಡ್ ಇದು ಕೂಡ RBIಗೆ ಒಂದು ಥರ ಎಲ್ಲೋ ಒಂದು ಕಡೆ RBI ಪಾಲಿಸಿ ಪ್ರಕಾರ ಇದು ಅಗೇನ್ಸ್ಟ್. ಸೊ ಹಾಗಾದರೆ ನೀವು ಯೋಚನೆ ಮಾಡ್ಬೋದು, ಏನಪ್ಪ ನಾನು ಪೇಟಿಎಮ್ಮಲ್ಲಿ ನನ್ನ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ, ನಾನು ಯಾವುದೇ ಥರದ್ದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾಡಿಲ್ಲ, ಹಾಗಾದ್ರೆ ನನಗೂ ಪ್ರಾಬ್ಲಮ್ ಆಗುತ್ತಾ? ನಾನು ಎಲ್ಲೂ ಅಂಗಡಿಗೆ ಹೋದರೆ ಇಲ್ಲ ಅದೊಂದು ಮರ್ಚೆಂಟ್ ಹತ್ರ ಹೋದಾಗ ನಾನು ಪೇಮೆಂಟ್ ಮಾಡ್ತೀನಿ, ಸೊ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತಾ ಅಂದರೆ ಎಸ್. ನೀವೇನಾದರೂ UPI ಪೇಮೆಂಟ್ ಬ್ಯಾಂಕಿಂಗ್ ಮುಖಾಂತರ ಮಾಡಿದರೆ
ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ, ಫೋನ್ಪೇ ಆಗಿರ್ಬೋದು ಇಲ್ಲಾಂದರೆ ಗೂಗಲ್ ಪೇಯಲ್ಲಿ ನೀವು ಏನು ಸಫಿಕ್ಸ್ ಇರುತ್ತೆ, ಅಂದರೆ ನಿಮ್ಮ ಏನು UPI ID ಇರುತ್ತೆ ಅದರ ಸಫಿಕ್ಸ್ ನೋಡಿ ಓಕೆ HDFC ಬ್ಯಾಂಕ್ ಅಂತ ಇರುತ್ತೆ, ಇಲ್ಲಾಂದರೆ YBL ಅಂತ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಸೊ ನೀವು ಪೇಟಿಎಮ್ ಮುಖಾಂತರ ನೀವು UPI ID ಕ್ರಿಯೇಟ್ ಮಾಡಿದರೆ ಅದು ನಿಮ್ಮ ಸಫಿಕ್ಸಲ್ಲಿ ಪೇಟಿಎಮ್ ಬ್ಯಾಂಕ್ ಅಂತ ಇರುತ್ತೆ. ಅವರ ನೋಡಲ್ ಸರ್ವಿಸ್, ನೋಡಲ್ ಅಂತ ಹೇಳಿದ್ರೆ ಒಂದು ಇಟ್ ಇಸ್ ಕೈಂಡ್ ಆಫ್ ಅ ಕರೆಂಟ್ ಬ್ಯಾಂಕ್ ಅಕೌಂಟ್ ಫೆಸಿಲಿಟೀಸ್ ವೇರ್ ದೇ ಕ್ಯಾನ್ ಹೋಲ್ಡ್ ಅ ಕಂಪ್ಲೀಟ್ ಅಮೌಂಟ್ ಬಿಫೋರ್ ಮೇಕಿಂಗ್ ಎನಿ ಟ್ರಾನ್ಸಾಕ್ಷನ್ಸ್. ಅಂದರೆ ನೀವು ಎಲ್ಲೇ ಮರ್ಚೆಂಟ್ ಹತ್ರ ಹೋದಾಗ ನೀವು ಸ್ಕ್ಯಾನ್ ಮಾಡ್ತೀರಲ್ವಾ, ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ನೀವು ಆ ಮರ್ಚೆಂಟ್ಗೆ ಇಮಿಡಿಯೇಟಾಗಿ ನೀವು ಪೇಮೆಂಟ್ ಮಾಡಿದಾಗ ಅದು ಅವನ ಬ್ಯಾಂಕಲ್ಲಿ ಕ್ರೆಡಿಟ್ ಆಗೋದಿಲ್ಲ. ಸೊ ಆನ್ ಬಿಹಾಫ್ ಆಫ್ ದ್ಯಾಟ್ ಒಂದು ನೋಡಲ್ ಅಕೌಂಟ್ ಅಂತ ಇರುತ್ತೆ. ನೋಡಲ್ ಅಕೌಂಟಲ್ಲಿ ನಿಮ್ಮ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಕ್ಯಾಪ್ಚರ್ ಆಗುತ್ತೆ ಆ್ಯಂಡ್ 24 hours ನಂತರ ಆ ವೆಂಡರ್ಗೆ ಅಮೌಂಟ್ ಹೋಗುತ್ತೆ. ಸೊ ಇಲ್ಲಿ ಇವರು ಈ ನೋಡಲ್ ಅಕೌಂಟ್ ಸರ್ವಿಸಸ್ಸನ್ನು ಅವರಾಗೆ ಯೂಸ್ ಮಾಡ್ತಿದ್ದಾರೆ. ಸೊ ಇದೊಂದು ದೊಡ್ಡ ಇಶ್ಯೂಸು. ಆ್ಯಕ್ಚುಲಿ ನೀವು ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಅವರು ಪ್ರಾಪರ್ಲಿ ಟೈಅಪ್ ಆಗಿದ್ದಾರೆ. HDFC ಬ್ಯಾಂಕ್ ಇಲ್ಲಾಂದರೆ ಎಸ್ ಬ್ಯಾಂಕ್ ಮುಖಾಂತರ ಅವರು ಟೈಅಪ್ ಆಗಿ ದೇ ಆರ್ ಡೂಯಿಂಗ್ ದ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಪೇಟಿಎಮ್ ಅವರು ಆ ರೀತಿ ಮಾಡ್ತಿಲ್ಲ. ಸೊ ಈ ಥರ ನೋಡಲ್ ಅಕೌಂಟ್ಸ್ ಸರ್ವಿಸಸನ್ನು ಅವರು ಅವರಾಗೆ ಇಟ್ಕೊಂಡು ಅವ್ರದ ಒಂದು ಬ್ಯಾಂಕಿಂಗ್ ಫೆಸಿಲಿಟೀಸಲ್ಲೇ ಅವ್ರು ಮಾಡ್ಕೋತಾರೆ. ದಿಸ್ ಇಸ್ ಆಲ್ಸೋ ಅಗೇನ್ಸ್ಟ್ RBI ಪಾಲಿಸಿ. ಸೊ ಈ ರೀತಿ ನೋಡಿದಾಗ, ಸೊ ನೀವೇನಾದರೂ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ UPI ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನಾದ್ರು ಅಮೌಂಟ್ ಇದ್ದರೆ ಇಮ್ಮಿಡಿಯೇಟಾಗಿ ಹೋಗಿ ಅದನ್ನು ಆದಷ್ಟು ಬೇಗ ಈ ತಿಂಗಳು ಒಳಗೇನೆ ಖಾಲಿ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನಿಮ್ದು ಎಲ್ಲವೂ ಅಮೌಂಟ್ ವೇಸ್ಟ್ ಆಗುತ್ತೆ. ಬಿಕಾಸ್ RBI ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಈ February 29th ಆದ ನಂತರ ಯಾವುದೇ ಥರದ್ದು ಪೇಮೆಂಟ್ ಬ್ಯಾಂಕ್ ಮುಖಾಂತರ ಬಿಲ್ಲಿಂಗ್ ಆಗಿರಲಿ, ಇಲ್ಲ ವಾಲೆಟ್ ಆಗಿರಲಿ, ಇಲ್ಲಾಂದರೆ ಫಾಸ್ಟ್ರ್ಯಾಗ್ ಆಗಿರಲಿ, ಯಾವುದು ಕೂಡ ಆಪ್ರೇಟ್ ಆಗಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಪೇಟಿಎಮ್ ಕೂಡ ಇದ್ರ ಮೇಲೆ ತುಂಬಾ ವರ್ಕ್ ಮಾಡ್ತಿದ್ದಾರೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಈ ನೋಡಲ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಮಿನಿಮಮ್ ಅಂದರೂ 2 to 3 months ಆಗುತ್ತೆ. ಸೊ ಇವರಿಗೆ ಇರೋದು ಬರೀ ಇನ್ನೂ ಒಂದು 3-4 ವಾರದಲ್ಲಿ ಇವರು ಈ ಪ್ರಾಬ್ಲಮನ್ನು ಫಿಕ್ಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಮರ್ಚೆಂಟ್ ಹತ್ರ ಇರುವಂಥ ಎಲ್ಲ QR ಕೋಡಿಂದ ಹಿಡಿದು ಆ್ಯಂಡ್ ಆಲ್ಸೋ ಆಲ್ ದ UPI IDಸ್ನ ಇವ್ರು ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಲೈಕ್ ಅ ನೈಟ್ ಮೇರ್. ಸೊ ಈ 4 ವಾರದಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ. ಆ್ಯಂಡ್ ಆಲ್ಸೋ ಅವ್ರು ಬೇರೆ ಬೇರೆ ಬ್ಯಾಂಕ್ಸ್ಗಳು ಅದಕ್ಕೆ ಮುಂದಾಗಬೇಕು. ಸೊ ಅವರಿಗೆ ಬೇರೆ ಬ್ಯಾಂಕ್ಸ್ಗಳು ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ICICI ಬ್ಯಾಂಕ್ ಮತ್ತು ಎಸ್ ಬ್ಯಾಂಕ್ ಅವ್ರಿಗೆ ಕಂಪ್ಲೀಟಾಗಿ ಒಂದು ಒಳ್ಳೆ ಆಫರ್ ಇದು. ಬಿಕಾಸ್ ಈ ಒಂದು ರಿಸ್ಟ್ರಿಕ್ಷನ್ಸನ್ನು ಅವ್ರು ಯುಟಿಲೈಸ್ ಮಾಡಿಕೊಂಡು ದೇ ಕ್ಯಾನ್ ಪ್ರೊವೈಡ್ ಅ ಗುಡ್ ಸರ್ವಿಸಸ್. ಬಟ್ ಪ್ರಾಬ್ಲಮ್ ಅಂತ ಹೇಳಿದರೆ ಪೇಟಿಎಮ್ ಅವರಿಗೆ ತುಂಬಾ ಲಾಸ್ ಆಗುತ್ತೆ. 300 ಕೋಟಿಗಿಂತ ಹೆಚ್ಚು ಲಾಸ್ ಆಗುವಂಥ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅವರ ಪರ್ ಡೇ ಟ್ರಾನ್ಸಾಕ್ಷನ್ ಕೂಡ ಆ್ಯಸ್ ಪರ್ ರೆಕಾರ್ಡ್ಸ್ ನೋಡಿದ್ರೆ ನೀವು ಆ್ಯಸ್ ಪರ್ ದ RBI ಪ್ರೊವಿಷನ್ಸ್ ಡೇಟಾ ಫಾರ್ ಡಿಸೆಂಬರ್, ಪೇಮೆಂಟ್ ವಾಲೆಟ್ ಯೂಸರ್ಸ್ ಕ್ಯಾರಿಡ್ ಔಟ್ 247 million ಟ್ರಾನ್ಸಾಕ್ಷನ್ಸ್ ವರ್ತ್ ₹8,000 crore ಪರ್ಚೇಸ್ ಆಗಿದೆ ಅವರ UPI ಪ್ರಕಾರ. ಸೊ ಯೋಚನೆ ಮಾಡಿ, ಪೇಟಿಎಮ್ ಅವರ UPI ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದಾರೆ. ಸೊ ಇವೆಲ್ಲವೂ ಟ್ರಾನ್ಸಾಕ್ಷನ್ಸನ್ನು ಈ 3 ವಾರದಲ್ಲೇ ಅವರು ಐ ಡೋಂಟ್ ನೋ ವೆದರ್ ದೇ ಕ್ಯಾನ್ ಸಾಲ್ವ್ ಇಟ್. ಸೊ ನೋಡೋಣ ಪೇಟಿಎಮ್ ಅವರು, ವಿಜಯ್ ಶೇಖರ್ ಶರ್ಮಾ ಅವರು ಯಾವ ರೀತಿ ಇದನ್ನು ಟ್ಯಾಕಲ್ ಮಾಡ್ತಾರೆ ಅಂತ ನೋಡೋಣ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಅಲ್ಲ, ಈ ಪೇಟಿಎಮ್ ಅವರು ಕೋವಿಡ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸುಮಾರು ಜನ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ UPIನ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಯಾವುದೇ ಅಂಗಡಿಗೆ ಹೋಗಿ ಪೇಟಿಎಮ್ದು QR ಕೋಡ್ ಅಂತೂ ನೀವು ನೋಡೇ ಇರ್ತೀರ. ಬಟ್ ಈಗ ಸಡನ್ನಾಗಿ ಇದನ್ನು ಸ್ಟಾಪ್ ಮಾಡಿದ್ರೆ ಯಾವ ರೀತಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಮ್ಮದೊಂದು ಇಮೇಜ್ ಏನಾಗುತ್ತೆ ಅನ್ನೋದು ಐ ಡೋಂಟ್ ನೋ. RBI ಇಲ್ಲ ಗೌರ್ಮೆಂಟ್ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಅದಕ್ಕೊಂದು ವ್ಯಾಲಿಡ್ 3 ರೀಸನ್ಸ್ ಇದೆ. ಒಂದು, 2015, 16, 17ರಲ್ಲಿ ಪೇಟಿಎಮ್ ಅವರ KYC ವೆರಿಫಿಕೇಶನ್ ಮಾಡಬೇಕಾದ್ರೆ ಕೆಲವೊಂದು ಕ್ಲಾಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾರೆ. ದಿಸ್ ವಾಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ RBI ಪಾಲಿಸಿ ಪ್ರಕಾರ. ಸುಮಾರು ಜನ ಅವ್ರಿಗೆ ಗೊತ್ತಿಲ್ಲದಂಗೆ ಪೇಟಿಎಮ್ಮಲ್ಲಿ ಅವರ ಒಂದು ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗೋಗಿದೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಹೈರ್ಡ್ ಅನದರ್ ಏಜೆನ್ಸಿ. ಒಂದು ಅಕೌಂಟ್ ನೀವು ಕ್ರಿಯೇಟ್ ಮಾಡಿದ್ರೆ ₹50 ನಿಮ್ಗೆ ಸಿಗುತ್ತೆ. ಸುಮಾರು ಜನ ಏಜೆಂಟ್ಗಳು ಅಕೌಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಮುಂದಾದರು. ಸೊ ಇದರಿಂದ ಏನಾಗಿದೆ, ಸುಮಾರು ಅಕೌಂಟ್ಗಳು ಕ್ರಿಯೇಟ್ ಆಗಿದೆ ವಿಚ್ ಇಸ್ ನೋ ಯೂಸ್ ಆಫ್ ಇಟ್. ಅಂದರೆ ಸುಮಾರು ಕಸ್ಟಮರ್ಸ್ಗೆ ಗೊತ್ತಿಲ್ಲ ರೀ, ಏನಪ್ಪ ಇದು, ನನಗೆ ಗೊತ್ತಿಲ್ಲದಂಗೆ ಪೇಟಿಎಮ್ಮಲ್ಲಿ ನಂದೊಂದು ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅಂತ. ಸೊ ಇದೆಲ್ಲ ನೋಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ RBIಗೆ ಅನಿಸ್ತು ತುಂಬಾ ಡೇಟಾಸ್ಗಳು, ಅನ್ವಾಂಟೆಡ್ ಡೇಟಾಸ್ಗಳು ಆ್ಯಂಡ್ ಸುಮಾರು ಒಂದು ಪ್ಯಾನ್ ಕಾರ್ಡಲ್ಲಿ ಸಾವಿರಾರು ಅಕೌಂಟ್ಗಳು ಲಿಂಕ್ ಆಗಿತ್ತು. ಈ ಥರ ಸುಮಾರು ಆ್ಯಕ್ಟಿವಿಟೀಸ್ಗಳು ಪೇಟಿಎಮ್ ಮಾಡೋದ್ರಿಂದ ಈ ಥರ ಒಂದು ರೆಸ್ಟ್ರಿಕ್ಷನ್ಸನ್ನು ಅವರು ಸೀರಿಯಸ್ ಆಗಿ ಜಾರಿಗೆ ತರ್ತಾ ಇದ್ದಾರೆ. February 29th ಇಸ್ ದ ಲಾಸ್ಟ್. ಇನ್ನೊಂದು ರೀಸನ್ ಅಂತ ಏನು ಹೇಳಿದ್ರೆ, ಚೈನಾ. $1 billion Chinese giant Alibaba and his financial arm and financial services are injecting fresh capital into Paytm. ಚೀನಾದವರು ಸಮ್ವೇರ್ 13.5% ಶೇರ್ ಓನ್ ಮಾಡ್ತಾರೆ. ಸೊ ಇದು ಕೂಡ ಒಂದು ರೀತಿ ನಮಗೆ ನಮ್ಮ ಡೇಟಾ ಲೀಕ್ ಆಗುವಂಥ ಎಲ್ಲೋ ಒಂದು ಕಡೆ ಸಾಧ್ಯತೆ ಇದೆ ಅಂತ RBIಗೆ ಅನಿಸಿದೆ. ಸೊ ದಟ್ ಇಸ್ ವೈ RBI ಯಾವಾಗಲೂ ನಮ್ಮ ಜನರ ಸೇವೆಗೋಸ್ಕರ ಮುಂದಾಗಿರುತ್ತೆ. ಸೊ ಅದಕ್ಕೆ RBI ಈ ರೆಸ್ಟ್ರಿಕ್ಷನ್ನ ಜಾರಿಗೆ ತರ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಪೇಟಿಎಮ್ಮಲ್ಲಿ ನೀವು UPI ID ಕ್ರಿಯೇಟ್ ಮಾಡಿದ್ದೀರಾ, ವಾಲೆಟಲ್ಲಿ ದುಡ್ಡು ಹಾಕಿದ್ದೀರಾ ಅಂದರೆ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಪೇಟಿಎಮ್ ಎಲ್ಲಿವರೆಗೂ ಹೋಗುತ್ತೆ ಏನಾಗುತ್ತೋ ಗೊತ್ತಿಲ್ಲ. ಬಟ್
ಪೇಟಿಎಮ್ ಆ್ಯಪು ಮತ್ತು ಪೇಟಿಎಮ್ ಪೇಮೆಂಟ್ ಬ್ಯಾಂಕು ಎರಡು ಡಿಫ್ರೆಂಟು. ಸೊ ನೀವು ಪೇಮೆಂಟ್ ಬ್ಯಾಂಕ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಪೇಟಿಎಮ್ ಆ್ಯಪಲ್ಲಿ ಮಾಡುವಂಥ ಟ್ರಾನ್ಸಾಕ್ಷನ್ಸ್ಗಳು ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆದಷ್ಟು ನಿಮ್ಮ UPI ID ಯಾವ ಥರ ಸಿಂಕ್ ಆಗಿದೆ ಆ್ಯಪಲ್ಲಿನ ಚೆಕ್ ಮಾಡ್ಕೊಳ್ಳಿ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸುಮಾರು ವಿಷಯಗಳಿಂದ ನಾನು ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್.